ಈ ಹಿಂದಿನ ಚುನಾವಣೆಯಲ್ಲಿ ದರ್ಶನ್ ಸಿದ್ದರಾಮಯ್ಯ ಪರ ಪ್ರಚಾರ ಮಾಡಿದ್ರು 100 ಓಟು ಬೀಳಲಿಲ್ಲ ಅಂತ ಜಿಟಿ ದೇವೇಗೌಡ ಗುಡುಗಿದ್ದಾರೆ. ಜನ ಸಿನಿಮಾ ನೋಡಿ ವೋಟ್ ಹಾಕಲ್ಲ, ಅಭಿವೃದ್ಧಿ ನೋಡಿ ವೋಟ್ ಹಾಕ್ತಾರೆ ಅಂತ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನ ಹೀನಾಯವಾಗಿ ಸೋಲಿಸಿದ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನಮ್ಮ ವಿರುದ್ಧ ಮಾತನಾಡಿದ್ದಾರೆ, ಹೀಗಾಗಿ ನಿಖಿಲ್ ಪರ ಪ್ರಚಾರ ಸಾಧ್ಯವಿಲ್ಲ ಅಂತ ಚೆಲುವರಾಯಸ್ವಾಮಿ ಸೇರಿದಂತೆ ಕಾಂಗ್ರೆಸ್ನ ಸೋತ ಅಭ್ಯರ್ಥಿಗಳು ಹೇಳಿದ್ದಾರೆ. 8ಕ್ಕೆ 8 ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಸೋತ ಕಾಂಗ್ರೆಸ್ ಮುಖಂಡರು ಸುಮಲತಾ ಪರ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಜಿಟಿಡಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರಿಗೆ, ಎಚ್.ಡಿ. ದೇವೇಗೌಡರಿಗೆ, ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೆ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಎಚ್.ಡಿ. ದೇವೇಗೌಡರಿಗೆ, ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೆ, ಶಿವರಾಮೇಗೌಡರೇ ಇರಲಿ, ಯಾರೇ ಇರಲಿ, ನಮಗೆ ಗೌರವ ಇದೆ ಅಂಬರೀಷ್ ಅವ್ರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ. ಅವ್ರಿಗೆ ಅಗೌರವಾಗಿ ಮಾತಾಡಬಾರ್ದು. ಸುಮಲತಾ ಅವರು ಏನು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ, ಪಾಪ ಅವ್ರ ಬಗ್ಗೆ ನಾವು ಗೌರವದಿಂದ ಕಾಣೋಣ, ಎಲ್ಲ ರೀತಿ ಗೌರವ ಕೊಡೋಣ, ಕಳಿಸ್ಕೊಳ್ಳೋಣ. ಅವ್ರಿಗೆ ಅಪಮಾನ ಮಾಡೋದು ಬೇಡ, ಭಾಷೆಗಳು ಬರೆಸೋದು ಅಗತ್ಯ ಇಲ್ಲ. ಇವತ್ತು ಯಾರಿಗೂ ದಳ ಇರಲಿ, ಕಾಂಗ್ರೆಸ್ ಇರಲಿ, ಅಲ್ಲಿ ದರ್ಶನ್ ಬಂದರು, ಒಂದು 10,000 ಸೇರಿದ್ರು. ನಮ್ಮ ಇನ್ನೊಬ್ಬರು ನಮ್ಮ ಯಶ್ ಬಂದ್ರು ಯಾವಾಗಲೂ ಸೇರ್ತಾರೆ. ಅವ್ರ ಸಭೆ ಸಮಾರಂಭಗಳಲ್ಲಿ ದರ್ಶನ್ ಬಂದ್ರು ಸೇರ್ತಾರೆ. ಆದರೆ ವೋಟ್ ಹಾಕೋ ವಿಚಾರದಲ್ಲಿ ಯಾವತ್ತು ಕರ್ನಾಟಕ ರಾಜ್ಯ ಸಿನಿಮಾ ನಟರಿಗೆ ಗೆಲ್ಲಿಸ್ತಕ್ಕಂಥದ್ದನ್ನ ಮಾಡಿಲ್ಲ. ಅದು ಮುಖ್ಯಮಂತ್ರಿ ಪರವಾಗಿ ಬಂದ್ರಲ್ಲ, ಅವರು ಮುಖ್ಯಮಂತ್ರಿಗೆ ವೋಟ್ ಹಾಕಲಿಲ್ಲ. ದ್ವಾರಕೀಶ್ ಹುಣಸೂರು ಬಂದ್ರಲ್ಲ, ದ್ವಾರಕೀಶ್ ಅವ್ರಿಗೆ ಠೇವಣಿನೇ ತೆಗೆದ್ರು. ಇದೆಲ್ಲ ನಿದರ್ಶನಗಳಿದ್ದಾವೆ. ನೀವು ಯಾರು ಗಾಬರಿ ಆಗಬೇಡಿ. ಬಡವರು, ರೈತರು ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ದಾರೆ. ಈ ಒಂದು ವರ್ಷದಲ್ಲೇ ಮಂಡ್ಯ ಇಂಡಿಯಾದಲ್ಲೇ ನಂಬರ್ 1 ಆಗುತ್ತೆ. ಅದರಿಂದ ಜನತಾದಳ ಗೆಲ್ಲುತ್ತೆ. ಮಂಡ್ಯದಲ್ಲಿ ಎಲ್ಲ ಪ್ರಯತ್ನ ನಾನು ಕೂಡ ಮಾಡಿದ್ದೀನಿ. ಅವ್ರ ರಿಯಾಕ್ಷನ್ ಏನು ಅಂದರೆ, ನಾವೆಲ್ಲ ಮಾಡ್ತಿದ್ವಿ, ಕುಮಾರಣ್ಣ ಸ್ಟೇಟ್ಮೆಂಟ್ ಈ ಥರ ಕೊಟ್ಟರು, ನಮ್ಮ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮನ್ನು ಸರಿಯಾಗಿ ಇದು ಮಾಡ್ತಿಲ್ಲ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ರು. ಆಗ ಇಲ್ಲ, ನಾವೆಲ್ಲರೂ ಕೂತು ಮಾತಾಡೋಣ ಅಂತಕ್ಕಂಥದ್ದು ಕೊಟ್ಟಾಗ, ಇಲ್ಲ ಅದು ಮೀರೋಗಿದೆ, ನಾವ್ಯಾರು ಕೂಡ ಬಂದು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನೇ ಸ್ಪಷ್ಟವಾಗಿ ಹೇಳಿದೆ. ಮಂಡ್ಯದಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಳೆದ ಬಾರಿ ಯಾರು ಚುನಾವಣೆ ನಿಂತಿದ್ರು 8 ಜನ, ಅವರೆಲ್ಲರೂ ಕೂಡ ಸುಮಲತಾ ಅವ್ರ ಪರವಾಗಿ ಮಾಡ್ತಿದ್ದಾರೆ. ಅಷ್ಟು ಜನ ಮಾಡ್ತಾ ಇದ್ದಾರೆ. 100ಕ್ಕೆ 100 ಸತ್ಯ. 8 ಕ್ಷೇತ್ರಗಳಲ್ಲಿ ಅವರು ಸುಮಲತಾ ಅವ್ರ ಪರವಾಗಿ ಮಾಡ್ತಿದ್ದಾರೆ. ಶಿವರಾಮೇಗೌಡ, ಓಕೆ, ಕುಮಾರಸ್ವಾಮಿ, ದೇವೇಗೌಡರು, ಸಿದ್ದರಾಮಯ್ಯ, ಪರಮೇಶ್ವರ್ ಇವರೆಲ್ಲರಿಗೂ ಜೈಕಾರ ಜಿಟಿ ದೇವೇಗೌಡರು. ಬಳಿಕ ಕಾಂಗ್ರೆಸ್ನವರು ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 8 ಅಭ್ಯರ್ಥಿಗಳು ಯಾರು ಸೋತಿದ್ದಾರೆ ಅವರೆಲ್ಲರೂ ಕೂಡ ಸುಮಲತಾ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಪಕ್ಷ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರು ಯಾರು ಕೂಡ JDSಗೆ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದು ಬಹಿರಂಗವಾಗಿದೆ ಅನ್ನೋದನ್ನ ಕೂಡ ಜಿಟಿ ದೇವೇಗೌಡರು ಒಪ್ಕೊಂಡಿದ್ದಾರೆ.